ಅನುಮಾನನೂ ಇಲ್ಲ. ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಪಾನಿಪುರಿ. ಅದು ಪಾನಿಪುರಿದು ಅಂತ ಅಂಗಡಿಯಲ್ಲಿ ತರಿಸಿದ್ದೀವಿ. ಈ ಕಡೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಆಯಿಲ್ ಹಾಕಿದ್ದೀವಿ. ಅದನ್ನು ಬಿಸಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಉರಿಬೇಕು. ಆಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಒಂಚೂರು ಗರಂ ಮಸಾಲ. ಅದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 4 ಖಾರ ಎಷ್ಟು ಬೇಕಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಒಂದು 4 ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಮೆಣಸಿನ್ಕಾಯಿ ನೀವು ನೋಡಿ ಹಾಕಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ. ಬಟಾಣಿ, ಹಸಿ ಬಟಾಣಿ ಇದೆಯಲ್ಲ ತೊಗೊಂಡಿದ್ದೀವಿ. ಆಮೇಲೆ ಒಂದು ಆಲೂಗಡ್ಡೆ ದೊಡ್ಡ ಸೈಜು. ಹಸಿ ಬಟಾಣಿ ಇದೆಯಲ್ಲ ಅದಕ್ಕೆ ಒಂದು 3 ವಿಜಿಲ್ 2 ವಿಜಿಲ್ ಹಾಕ್ಕೊಂಡ್ರೆ ಸಾಕು, ಬೇಗ ಬೆಂದ್ಕೊತದೆ. ಅದಕ್ಕೆ ಸ್ವಲ್ಪ ಒಂಚೂರು ಉಪ್ಪು ಹಾಕೋಣಂತ ಬೇಯಿಸೋಕ್ಕೆ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಆ ಕಡೆ ತಣ್ಣಗಾಗಕ್ಕೆ ಇಟ್ಟಿದ್ದೀವಿ. ಅದು ಕುಕ್ಕರ್ ವಿಜಿಲ್ ಹಾಕಿಸಿದ್ದೀವಿ. ಇವಾಗ ಸಣ್ಣಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಆಮೇಲೆ ಒಂದು ಕ್ಯಾರೆಟು ಅದು ತುರಿದು ಸೈಡ್ಗೆ ಇಡ್ತಾಯಿದ್ದೀನಿ. ಇವಾಗ ಮಿಕ್ಸಿ ಜಾರಲ್ಲಿ ಅದು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ರುಬ್ತಾಯಿದ್ದೀವಿ. ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ಪೂನಷ್ಟು. ಆವಾಗಲೇ ಸ್ವಲ್ಪ ಆಯಿಲ್ ಹಾಕಿದ್ದೀವಿ ಅದಕ್ಕೆ, ಬಾಣಲಿ ಇಟ್ಬಿಟ್ಟು. ಇವಾಗ ಮಸಾಲೆ ಅದಕ್ಕೆ ಹಾಕೋಣ ಅಂತ. ಸ್ವಲ್ಪ ಅದು ಫ್ರೈ ಆಗಲಿ. ಮುಂಚೆನೇ ಆಗಿದೆ, ಸ್ವಲ್ಪ ಆದರೆ ಸಾಕು. ಇವಾಗ ಅದರಲ್ಲೇ ನೀರು ಇರ್ತದಲ್ಲ, ಎಷ್ಟು ನೀರು ಬೇಕು ನಮಗೆ ನೋಡಿ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಬಟ್ಲಲ್ಲಿ ತೆಗೆದಿಟ್ಟಿದ್ದೀವಿ ಕಾಳು. ಸ್ವಲ್ಪ ಮ್ಯಾಶ್ ಮಾಡ್ಕೊಳಂತ. ಅದು ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರ್ತದಲ್ಲ, ಅದಕ್ಕೆ ಸ್ವಲ್ಪ ಮ್ಯಾಶ್ ಮಾಡಿ ಹಾಕೋಣ. ಸ್ವಲ್ಪ ಬಟ್ಲಲ್ಲಿ ತೆಗೆದಿಟ್ಟಿದ್ದೀನಿ. ಆ ಕಡೆ ಅದು ಕುದೀತಾ ಇದೆ. ಏನಂದರೆ ಮನೇಲಿ ಮಾಡ್ಕೊಂಡು ಚೆನ್ನಾಗಿರ್ತದಲ್ಲ. ಇವಾಗ ಆಗಿದೆ, ಅದು ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಹಾಕೋಣ ಅಂತ ಅಷ್ಟೆ. ಆವಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ಲ, ಇವಾಗ ಎಷ್ಟು ಬೇಕೋ ಸ್ವಲ್ಪ ನೋಡಿ ಹಾಕ್ಕೋಬೇಕು. ರೆಡಿಯಾಗಿದೆ. ಇವಾಗ ಅದು ಕುದೀತಾ ಇದೆ.
ಇವಾಗ ಇದರಲ್ಲಿ ಬಟ್ಲಲ್ಲಿ ಪಾನಿಪುರಿ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀವಿ. ಇವಾಗ ಮಿಕ್ಚರ್ ಹಾಕ್ಕೊತಾ ಇದ್ದೀವಿ. ಆಮೇಲೆ ಸ್ವಲ್ಪ ಆವಾಗಲೇ ತುರಿದಿಟ್ಟಿದ್ವಲ್ಲ ಕ್ಯಾರೆಟ್ ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಟೊಮೊಟೊ, ಆಮೇಲೆ ಸಣ್ಣಕ್ಕೆ ಈರುಳ್ಳಿ ಹಚ್ಚಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ವಿ. ಆವಾಗಲೇ ಕಾಳು ತೆಗೆದಿಟ್ಟಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದೀವಿ, ಬಟಾಣಿ ಕಾಳು ಇದರಲ್ಲಿ ಸ್ವಲ್ಪ ಹಾಕೋಣ ಅಂತ ಇಟ್ಕೊಂಡಿದ್ದೀವಿ. ಪಾನಿಪುರಿ ಮಸಾಲ ಚೆನ್ನಾಗಿದೆ. ಇವಾಗ ಅದಕ್ಕೆ ಹಾಕೋಣ. ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀವಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಈ ಥರ ಮಾಡ್ಕೊಂಬಿಟ್ರೆ ನಾವೇ ಮನೇಲಿ ಚೆನ್ನಾಗಿರ್ತದೆ. ಇವಾಗ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀವಿ. ಬಾಯ್.